ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಲ್. ಹೋಪ್ ಯು ಆಲ್ ಗುಡ್. ಇಲ್ಲಿ ನಾನು ಕೂಡ ಚೆನ್ನಾಗಿದ್ದೀನಿ. ಏನಿವತ್ತು ವಿಶೇಷ ಸ್ಪೆಷಲ್ ನೋಡಿ 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 ಏನೇನೆಲ್ಲ ಕೆಲಸ ಇದೆ, ಎಷ್ಟು ಕೆಲಸ ಇದೆ. ಹೆಣ್ಮಕ್ಳು ಯಾವಾಗ ಬ್ಯುಸಿ ಇರ್ತಾರೋ ಇರಲ್ವೋ ಗೊತ್ತಿಲ್ಲ. ಹಬ್ಬ ಹಿಂದೆ ಮುಂದೆ ಅದರಲ್ಲೂ ಒಂದು 3-4 ಡೇಸ್ ಇರುವಾಗಂತೂ ಬ್ಯುಸಿ ಆಗ್ತಾರೆ ಅಲ್ವಾ? ಯಾರಿಗೆಲ್ಲ ನಂತರ ಎಕ್ಸ್ಪೀರಿಯನ್ಸ್ ಆಗಿದೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಯಾಕಂದರೆ ಹೆಣ್ಮಕ್ಳ ಕೆಲಸನೇ ಅದು. ಮೇನ್ ಹಬ್ಬ ಅಂತ ಬಂದರೆ ಪ್ರತಿಯೊಂದನ್ನು ಕ್ಲೀನ್ ಮಾಡ್ಕೊಬೇಕು. ಇಲ್ಲ ಅಂತಂದರೆ ಹಬ್ಬ ಮಾಡ್ತಿದ್ದೀವಿ ಅಂತಂದ್ರೂ ಇಷ್ಟೊಂದು ಕೊಳಕಿಡ್ಕೊಂಡ ಅಂತ ಅನ್ಸ್ಬಿಡುತ್ತಲ್ವ. ಹಂಗಾಗಿ ಒಂದರಿಂದ ಒಂದು ಕ್ಲೀನ್ ಮಾಡಿದ್ದು. ಕಿಚನಲ್ಲಂತೂ ಕೆಲಸ ಮುಗಿಯೋದೇ ಇಲ್ಲ. ನಾವು 24/7 ನಾವು ಕಿಚನಲ್ಲಿ ಇದ್ದರೂ ಕೂಡ ಅಲ್ಲಿ ಏನಾದರೂ ಒಂದು ಕೆಲಸ ಇರುತ್ತಲ್ವ. ಸೊ ನಮ್ಮ ಮನೇಲೂ ಹಾಗೆ ಯಾವಾಗ್ಲೂ ಕ್ಲೀನ್ ಮಾಡೋದಕ್ಕೆ ಆಲ್ಮೋಸ್ಟ್ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ. ಬಟ್ ಈ ಥರ ಹಬ್ಬ ಉಂಡ್ಮೇಲಂತೂ ಪ್ರತಿಯೊಂದನ್ನು ಕ್ಲೀನ್ ಮಾಡ್ಕೊಳ್ಳೇಬೇಕು, ಪ್ರತಿಯೊಂದನ್ನು ಎತ್ತಲೇಬೇಕು. ಅದರಲ್ಲೂ ವಾಶ್ ಮಾಡೋ ಪಾತ್ರೆ ಹಂಗೆ ಇಟ್ಟು ಅದ್ರ ಮೇಲೆ ನೀರು ಕಲೆ ಬಿದ್ದು ಮತ್ತೆ ಅದನ್ನು ಹಂಗೆ ಹೆಂಗೆ ನೋಡೋದು, ಅದನ್ನು ಕೂಡ ತೊಳ್ಕೊಬೇಕು ಅಲ್ವಾ. ಸೊ ನೋಡಿ ನಮ್ಮ ಮನೆ ಪರಿಸ್ಥಿತಿ. ಸೊ ಎಲ್ಲರ ಮನೆಯಲ್ಲೂ ಇದೇ ಆಗಿರುತ್ತೆ. ಹಬ್ಬ ಅಂತಂದಮೇಲೆ ಪ್ರತಿಯೊಂದನ್ನು ಕ್ಲೀನಿಂಗ್ ಅಂತ ಮಾಡ್ಕೊಂಡಿರ್ತೀವಲ್ವಾ. ಹಂಗಾಗಿ ಅದ್ರ ಸೈಕಲ್ ಗ್ಯಾಪಲ್ಲಿ ನನ್ನ ಮಗನಿಗೆ ಸ್ವಲ್ಪ ಸ್ಕೂಲ್ ನೋಡ್ಕೊಬರೋಣ ಅಂತ ಹೊರಟೆ. ಫ್ರೆಂಡ್ಸ್, ಆಲ್ಮೋಸ್ಟ್ ನಾನು ಒಂದು 3-4 ಸ್ಕೂಲ್ ಬಂದಿದ್ದೀನಿ ನನ್ನ ಮಗನಿಗೆ. ಸೊ ನಮಗೆಲ್ಲ ಈ ಥರ ಇರಲಿಲ್ಲ ಬಿಡಿ. ಊರಿಗೆ ಒಂದೇ ಸ್ಕೂಲು, ಗೌರ್ಮೆಂಟ್ ಸ್ಕೂಲು. ಸೊ ನಮ್ಮೂರಲ್ಲಿ ಎಲ್ಲರೂ ಯಾರ್ಯಾರು ಹೋಗ್ತೀವಿ, ಯಾರ್ಯಾರು ಸ್ಕೂಲಿಗೆ ಎಲಿಜಿಬಲ್ ಆಗ್ತೀವಿ ಎಲ್ಲ ಅದೇ ಸ್ಕೂಲಲ್ಲೇ. ಇನ್ನು ಹೈಸ್ಕೂಲು ಕಾಲೇಜ್ ಅಂತ ಬಂದರೆ ನಮ್ಮೂರಲ್ಲೆಲ್ಲ ಯಾವ ಕಡೆ ಹೋಗಿರ್ತಾರೆ ಅದೇ ಸ್ಕೂಲು ಅದೇ ಕಾಲೇಜಾಗಿ ಹೋಗಿರುತ್ತಲ್ವ. ಇವಾಗ ಒಂದಕ್ಕಿಂತ ಒಂದು ಇದು ಸ್ವಲ್ಪ ಹತ್ರ ಆಗುತ್ತಾ, ಇದು ಸ್ವಲ್ಪ ದೂರ ಆಗುತ್ತಾ, ಇಲ್ಲಿ ಯಾವ ಥರ ಇರುತ್ತೆ, ಇಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ, ಈ ಥರ ಎಲ್ಲ ನೋಡ್ತೀವಲ್ಲ. ಸೊ 3-4 ಸ್ಕೂಲ್ ನೋಡಿ ಫೈನಲಾಗಿ ಯಾವುದು ಫೈನಲೈಸ್ ಮಾಡೋದು ಅನ್ನೋದೇ ಗೊತ್ತಾಗ್ತಿಲ್ಲ. ಬಟ್ ಸ್ಟಿಲ್ ಸಿಕ್ಕಾಬಟ್ಟೆ ಕಾಸ್ಟ್ಲಿನಪ್ಪ ಇವಾಗ ಮಕ್ಳು ಓದಿಸೋದು. ನೋಡಿ ಸ್ವಲ್ಪ ಫೀಸ್ ಸ್ಟ್ರಕ್ಚರ್ ಎಲ್ಲ ಕೊಟ್ಟಿದ್ದಾರೆ. ಏನಿಲ್ಲ, ಬರೀ ನರ್ಸರಿಗೆ ಏನು A to Z ABCD 1 2 3 ಈ ಮೋಸ್ಟ್ಲಿ ಬೇರೆ ಏನಾದರೂ ಐಡೆಂಟಿಫೈ ಮಾಡೋ ಅಂಥದ್ದು ಏನಾದರೂ ಆ ಸ್ಕಿಲ್ಸ್ ಏನಾದರೂ ಕಲಿಬೋದು. ಯಾಕಂದರೆ ನರ್ಸರಿಯಿಂದ UKG ತನಕ ಸ್ವಲ್ಪ ಸೇಮೇ ಇರುತ್ತೆ. ಗೋಕುಲ್ಗಂತೂ ಇದು ಆಟ ಆಡೋದು, ಕಾರ್ಗಳು ಮತ್ತು ಬೈಕು ಇದೆಲ್ಲ ನೋಡ್ಬಿಟ್ಟು ಭಾಳ ಖುಷಿ ಆಗೋಯ್ತು. ಇದೇನಾ ಸ್ಕೂಲು ನಂದು ಅಂತ ಕೇಳ್ತಾ ಇತ್ತು. ಮನೆಗೆ ಬಂದು ನನ್ನ ಸ್ಕೂಲ್ ಬಂದೆ ಅಂತ ಬೇರೆ ಹೇಳ್ತಾ ಇದ್ದ. ಸೊ ಫೈನಲಿ ಫ್ರೆಂಡ್ಸ್, ನಿಜವಾಗ್ಲೂ ಯಾವ ಸ್ಕೂಲ್ಗೆ ಹಾಕಬೇಕು ಅಂತ ಗೊತ್ತಾಗ್ತಿಲ್ಲ. ಸ್ಟಿಲ್ ನನಗೆ ಹತ್ತಿರ ಆಗುವಂಥದ್ದು, ಯಾಕಂದರೆ ಅವನು ಸಣ್ಣನಾಗಿರೋದ್ರಿಂದ ಟ್ರಾವೆಲ್ ತುಂಬ ದೂರ ಆಗಬಾರ್ದು ಅನ್ನೋ ಇಂಟೆನ್ಷನಲ್ಲಿ ನೋಡ್ತಾ ಇದ್ದೀನಿ. ಸೊ ಈಗೊಂದು ಎಲ್ಲ ಪೇರೆಂಟ್ಸ್ಗೂ ಇದ್ದೇ ಇರುತ್ತೆ. ಸೊ ಸ್ಕೂಲ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು. ಫೈನಲಿ ಎಲ್ಲಾದರೂ ಒಂದು ಕಡೆ ಹಾಕ್ತೀವಿ, ಬಟ್ ಸ್ಟಿಲ್ ಆ ಥರ ಯೋಚನೆ ಅಂತೂ ಮಾಡ್ತೀವಿ ಅಲ್ವಾ. ಗೋಕುಲ್ ಸ್ವಲ್ಪ ಮೆಂಟಲಿ ಫಿಕ್ಸ್ ಆಗಿದ್ದಾನೆ, ಇದು ನನ್ನ ಸ್ಕೂಲು ಅಂತ ಹೇಳ್ಬಿಟ್ಟು. ನೋಡಬೇಕು ಫ್ರೆಂಡ್ಸ್ ಏನು ಮಾಡಬೇಕು ಅಂತ. ಆ್ಯಂಡ್ ಅಲ್ಲಿ ಟೈಮ್ ಆಗಿ ಹೋಯ್ತು. ನೋಡ್ತಾ ಮಾತಾಡ್ತಾ ಅವ್ರ ಜೊತೆ ಟೈಮ್ ಪಾಸ್ ಆಗಿದೆ ಗೊತ್ತಾಗಲ್ಲ. ಹಾಗೆ ಸಿಕ್ಕಾಪಟ್ಟೆ ಬಿಸಿಲಿದ್ದಿದ್ದರಿಂದ ಸ್ವಲ್ಪ ಹಣ್ಗಳು ತೊಗೊಂಡೋಗೋಣ ಅಂತೇಳ್ಬಿಟ್ಟು ಅಲ್ಲೇ ಸ್ವಲ್ಪ ಫ್ರೂಟ್ ಮಾರ್ಕೆಟ್ ಥರ ಇತ್ತು. ಇವಾಗ ಬೇಸಿಗೆನಲ್ಲಿ ಎಲ್ಲ ಥರ ಹಣ್ಗಳು ಕೂಡ ಕಾಸ್ಟ್ಲಿ ಅಲ್ವಾ. ಆ್ಯಂಡ್ ಫ್ರೆಂಡ್ಸ್, ಇವಾಗ ಯುಗಾದಿ ಹಬ್ಬ ಶಾಪಿಂಗ್ ಮಾಡಲೇಬೇಕಲ್ಲ ಮಕ್ಕಳಿಗೆ ಬಟ್ಟೆನ. ಹಂಗಾಗಿ ಬ್ರ್ಯಾಂಡೆಡ್ ಏನೋ ಸೇಲ್ ಹಾಕಿದ್ದಾರೆ ಅಂತ ನನ್ನ ಹಸ್ಬೆಂಡ್ ಕರ್ಕೊಬಂದಿದ್ದಾರೆ. ಇಲ್ಲಿ ತುಂಬ ಚೆನ್ನಾಗಿತ್ತು. ಅಂದರೆ ಯೂಶ್ವಲಿ ಬ್ಯಾಂಗ್ಳೂರ್ಲೆಲ್ಲ ಯಾವುದಾದ್ರೂ ಚೌಟ್ರಿನಲ್ಲಿ ಹಾಕ್ತಾರೆ, ಬಟ್ ಇಲ್ಲಿ ಈ ಥರ ಹಾಕಿದ್ರು. ಬಟ್ಟೆ ಬೇಬಿ ಆಗಿರ್ಬೋದು, ಫಸ್ಟ್ ಕ್ರೈದು, ಈ ಥರದ್ದು ಸುಮಾರು ಬ್ರ್ಯಾಂಡೆಡ್ ಮಕ್ಕಳದಿದ್ದು. ಬಟ್ ನನ್ನ ಮಗಳಿಗೆ ಸೈಜ್ ಸಿಕ್ಕಲಿಲ್ಲ. ಸೊ ಬ್ರ್ಯಾಂಡೆಡ್ ಬಟ್ಟೆ ಅಂತ ಏನು ಹೋಗ್ತೀವಿ ಅದು ಗಂಡು ಮಕ್ಕಳಿಗೆ ಸ್ವಲ್ಪ ಚೆನ್ನಾಗಿರುತ್ತೆ. ಇನ್ನು ಮ್ಯಾಟ್ಗಳೆಲ್ಲ ಭಾಳ ಚೆನ್ನಾಗಿತ್ತು. ಈ ಮ್ಯಾಟ್ಗಳು ನಾನೊಂದೆರಡು ತೊಗೊಂಡೆ. ಸೊ ಸೂಪರ್ ಆಗಿತ್ತು. ಈ ಥರ ಎಕ್ಸ್ಪೆಷಲಿ ಮ್ಯಾಟ್ಗಳು ಏನೇನು ಬರ್ತವೆ, ಸೊ ಈ ಥರ ಸೇಲ್ ಆಗ್ತಾಗ ತೊಗೊಂಡ್ರೆ ನೋಡಿ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಸೊ ಶಾಪಲ್ಲಿ ಹೋದರೆ ನಾವು ತೊಗೊಂಡಿರೋದು ಒಂದು 150 ರುಪೀಸ್ ಮ್ಯಾಟ್ಗೆ, ಏನಿಲ್ಲ ಅಂದರೆ 250-300 ರೂಪಾಯಿ. ಈ ಪಿಲ್ಲೋಸ್ ಇದೆಯಲ್ಲ, ಇದು ಮಿನಿಮಮ್ ಶಾಪಲ್ಲಿ ಒಂದು 350 ರೂಪಾಯಿ 400 ರೂಪಾಯಿ ಇರುತ್ತೆ ಒಂದಕ್ಕೆ. ಇಲ್ಲಿ ಬರೀ 200 ರುಪೀಸ್ ಏನೋ ಇತ್ತು. ಸೊ ನನಗೆ ಅದು ಅವಶ್ಯಕತೆ ಇರಲಿಲ್ಲ, ಬಟ್ ಸ್ಟಿಲ್ ನೋಡಿದ್ದಷ್ಟೇ. ಆ್ಯಂಡ್ ಎಲ್ಲೋದ್ರೂ ನನ್ನ ಮಗಂಗೆ ಅಷ್ಟೇ ಬಟ್ಟೆ ಓದ್ಕೋದು, ನನ್ನ ಮಗಳಿಗೆ ಸಿಕ್ಕದೇ ಇಲ್ಲ. ಸೊ ಫ್ಯಾಕ್ಟ್ರಿ ಔಟ್ಲೆಟ್ ಅಂತ ಇತ್ತಲ್ಲ, ಅವನಿಗೆ ಬೇಬಿ ಆಗದು ಒಂದೆರಡು ಪ್ಯಾಂಟ್ ತೊಗೊಂಡು ಬಂದಿದ್ದಾಯಿತು. ಸೊ ನೋಡೋಣ ಮಗಳಿಗೆ ಅಂತ ಅಂದ್ಕೊಂಡು ಮತ್ತೆ ಜುಡಿಯೋಗೆ ಹೋದ್ವಿ. ಸೊ ಜುಡಿಯೋನಲ್ಲಿ ಕೂಡ ಅಲ್ಲಿ ಏನೋ ಹೇಳ್ತಾರಲ್ಲ ಹಂಗೆ, ಬೇಡ ಬಿಡಿ ಅತ್ಲಾಗ ಅದೇನು ಅಂತ ಕೇಳೋದು ಬೇಡ, ಏನು ಇವ್ರು ಹಿಂಗೆ ಹೇಳ್ತಾರಲ್ಲ ಅಂತ ಅನ್ಕೊಬಿಟ್ಟಿರ. ಸೊ ಅಲ್ಲೂ ಕೂಡ ಎಲ್ಲ ವೆಸ್ಟರ್ನ್ ವೇರ್ ಇದ್ದಿದ್ದರಿಂದ ನನ್ನ ಮಗಳಿಗೆ ಸ್ವಲ್ಪ ಫ್ರಾಕ್ ಎಲ್ಲ ಇರಲಿಲ್ಲ. ಸೊ ಸ್ವಲ್ಪ ಹಂಗೆ ನೋಡಿಕೊಂಡು ನಾವೇನಕ್ಕೋ ಹೋಗಿದ್ದು. ಸೊ ಏನೋ ತೊಗೊಂಡಂಗೆ ಎಲ್ಲದ್ರಲ್ಲೂ ಇಲ್ಲೂ ಕೂಡ ಗೋಕುಲ್ಗೆ ಟೀ ಶರ್ಟ್ ತೊಗೊಂಡಿದ್ದಾಯಿತು. ಸೊ ಫೈನಲಿ ನನ್ನ ಮಗಳಿಗೆ ಬಟ್ಟೆ ಇಲ್ಲೂ ಕೂಡ ಸಿಗಲಿಲ್ಲ. ಫ್ರೆಂಡ್ಸ್, ನನ್ನ ಮಗ ನನಗೇನೋ ಕೊಡಿಸ್ತಾನಂತೆ. ನೋಡಿ ಬನ್ನಿ ಏನು ಕೊಡಿಸ್ತಾನೆ ಅಂತ.
ನೋಡಿ ಫ್ರೆಂಡ್ಸ್, ಅವನಿಗೆ ಅಲ್ಲಿ ನಿಂತ್ಕೊಂಡು ಇದು ಲಿಪ್ಸ್ಟಿಕ್ಕೇ ತೊಗೋಬೇಕು ಅಂತ ಹೇಳ್ತಾ ಇದ್ದೆ. ಆಲ್ರೆಡಿ ಅವ್ನ ವಾಯ್ಸಲ್ಲೇ ಹಾಕ್ತೆ, ಬಟ್ ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ಒಂದು ಸಾಂಗ್ ಪ್ಲೇ ಆಗ್ತಾಯಿತ್ತು, ಕಾಪಿರೈಟ್ ಅಂತ ಬರ್ತಾಯಿತ್ತು. ಸೊ ಹಂಗಾಗಿ ಅದನ್ನು ಕಂಪ್ಲೀಟ್ ಸೈಲೆಂಟ್ ಮಾಡಾಕಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಚಿಕ್ಕ ಹುಡುಗ ನಮ್ಮ ಮಮ್ಮಿ ಚೆನ್ನಾಗಿ ಕಾಣಿಸ್ಬೇಕು, ಮಮ್ಮಿ ನಿನ್ನ ಲಿಪ್ಸ್ಟಿಕ್ ಹಾಕು ಹಾಕು, ನಾನು ಲಿಪ್ ಕೇರ್ ನೋಡ್ತಾ ಇದ್ದೆ. ಇಲ್ಲ ನೀನು ಲಿಪ್ಸ್ಟಿಕ್ ತಗೋ ತಗೋ ಅಂತ ಹೇಳ್ಬಿಟ್ಟು ಅದನ್ನೇ ಇಟ್ಕೊಂಡು ಇದೇ ಲಿಪ್ಸ್ಟಿಕ್ ಅಂತ ಹೇಳ್ಬಿಟ್ಟು ಕರ್ಕೊಬಂದೆ. ಸ್ಟಿಲ್ ಮಕ್ಳು ಮನಸ್ಸಲ್ಲಿ ನಮ್ಮಮ್ಮ ತಗೋಬೇಕು, ನಮ್ಮಮ್ಮ ಹಾಕೋಬೇಕು ಅನ್ನೋದಿರುತ್ತಲ್ಲ, ಅದು ಕೇಳೋಕ್ಕೆ ಒಂದು ಖುಷಿ ಅಲ್ವಾ. ಸೊ ನೋಡಿ ನೋಡಿ ನೋಡಿ, ನಾನು ನನ್ನ ಮುದ್ದು ಮಗಳು ಐ ಚಿನ್ನಮ್ಮ ಓನ್ ನೋಡ್ತಾ ಇದ್ದಲ್ಲಿ ಓನ ಮಾಡ್ತಿರೋದು. ಅಜ್ಜು ಅವಳಂತೂ ಹೊರಗಡೆ ಹೋದ್ರೆ ಸುತ್ತ ನೋಡ್ತಿರ್ತಾಳೆ, ಸಿಕ್ಕಾಬಟ್ಟೆ ಎಂಜಾಯ್ ಮಾಡುತ್ತೆ ಆಚೆ ಕಡೆ ಬಂದರೆ. ಹಂಗಾಗಿ ನಾನು ಅವಳನ್ನ ಮೋಸ್ಟು ಬಿಟ್ಟೋಗೋದಕ್ಕೆ ಟ್ರೈ ಮಾಡ್ತೀನಿ, ಯಾವಾಗಲೂ ಎತ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದೊಂದು ಸರ್ತಿ ಈ ಥರ ಕರ್ಕೊಂಡು ಹೋಗ್ಬಿಡ್ತೀನಿ. ಆಮೇಲೆ ಇನ್ನೊಂದು ಸೇಲ್ಗೆ ಹೋಗಿದ್ವಪ್ಪ. ಸೊ ಇಲ್ಲಿ ಪ್ಲಾಸ್ಟಿಕ್ದು ಮತ್ತು ಪಿಂಗಾಣಿ ಐಟಮ್ಸ್ ಎಲ್ಲ ಹಾಕಿದ್ರು. ಇದು ಕೂಡ ಬ್ರ್ಯಾಂಡ್ದೇ ಆಗಿತ್ತು. ಮೋಸ್ಟ್ ಮಿಲ್ಟನ್ ಪ್ಲೇಟ್ಸು, ಬೌಲ್ಸು ಈ ಥರ ಎಲ್ಲ ಇತ್ತು. ನಾನು ಇಲ್ಲಿಗೇನು ಏನು ತೊಗೋಬೇಕು ಅಂತ ಮೆಂಟಲಿ ಫಿಕ್ಸ್ ಏನು ಆಗಿರಲಿಲ್ಲ. ಬಟ್ ಅಲ್ಲಿ ಹೋದ್ಮೇಲೆ ಅಂದ್ಕೊಂಡೆ, ಈ ನಡುವೆ ಸ್ವಲ್ಪ ನಾನು ಯೂಟ್ಯೂಬಲ್ಲಿ ಕೆಲವೊಂದು ಕುಕ್ಕಿಂಗ್ ವ್ಲಾಗ್ಸ್ ಕೂಡ ಹಾಕ್ತಾ ಇದ್ದೀನಿ. ನಂದು ಕುಕ್ಕಿಂಗ್ ವ್ಲಾಗ್ಸಲ್ಲಿ ಪ್ರೆಸೆಂಟೇಷನ್ ಅಷ್ಟು ಚೆನ್ನಾಗಿರಲ್ಲ, ಯಾಕಂದರೆ ನಾನು ಪಿಂಗಾಣಿ ಬೌಲ್ಸು ಮತ್ತು ಗ್ಲಾಸ್ ಬೌಲ್ಸು, ಪ್ಲೇಟ್ಸು ಇದು ಯಾವುದನ್ನು ಇಟ್ಕೊಂಡಿಲ್ಲ. ಒನ್ ಟೈಮ್ ಎಲ್ಲ ಇಟ್ಕೊಂಡಿದ್ದೆ, ಇದೆಲ್ಲ ಯಾವುದು ಯೂಸ್ ಮಾಡಲ್ವಾ ಏನಕ್ಕೆ ಅಂತೇಳ್ಬಿಟ್ಟು ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದೆ. ಸೊ ಇವಾಗ ಯಾವಾಗ ನಾನು ಕುಕ್ಕಿಂಗ್ ವ್ಲಾಗ್ ಆಗಿರ್ಬೋದು, ನಂದು ವ್ಲಾಗಲ್ಲಿ ಕುಕ್ಕಿಂಗ್ ಏನಾದರೂ ರೆಸಿಪೀಸ್ ಏನಾದರೂ ತೋರಿಸ್ತಾ ಇದ್ದರೆ ಎಲ್ಲ ಬರೀ ಸ್ಟೀಲಲ್ಲಿ ತೋರಿಸ್ತಾ ಇದ್ದೆ. ಹಂಗಾಗಿ ಸ್ವಲ್ಪ ಚೆನ್ನಾಗಿರಲಿ, ಚೆನ್ನಾಗಿ ಕಾಣಲಿ, ಪ್ರೆಸೆಂಟೇಷನ್ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಕೆಲವೊಂದು ಪ್ಲೇಟ್ಸು ಮತ್ತು ಬೌಲ್ಸ್ ತೊಗೊಂಡಿದ್ದೀನಿ. ಸೊ ಇದೆ ನಾನು ತೊಗೊಂಡಿರೋಂಥ ಬೌಲ್ಸ್ ಆಗಿರ್ಬೋದು, ಪ್ಲೇಟ್ಸ್ ಆಗಿರ್ಬೋದು, ಕೆಲವೊಂದು ತುಂಬ ಇಂಪಾರ್ಟೆಂಟ್. ಹಂಗಾಗಿ ತುಂಬ ಅವಶ್ಯಕತೆ ಇದೆ ಅಂತ ಅನ್ಸೋದಷ್ಟೇ ತೊಗೊಂಡಿದ್ದೀನಿ. ಯಾಕಂದರೆ ಇದು ಬೇಕು ಅದು ಬೇಕು ಅಂತ ಎಲ್ಲರಿಗೂ ಅನಿಸುತ್ತೆ, ಬಟ್ ತುಂಬ ಅನಿವಾರ್ಯ ಅಂತ ಯಾವ್ದು ಅನಿಸುತ್ತೆ ಅಷ್ಟು ಬೌಲು ಅಷ್ಟೇ ಪ್ಲೇಟ್ ತೊಗೊಂಡಿರೋದು, ತುಂಬ ಯಾವುದು ಹೆಚ್ಚಿಗೆ ತೊಗೊಂಡಿಲ್ಲ. ಎಸ್ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಕಮೆಂಟ್ ಹಾಕೋದು ಮರಿಬೇಡಿ, ಓಕೆನಾ. ಪ್ಲೀಸ್ ಕೀಪ್ ಸಪೋರ್ಟ್ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಅ ಲಾಟ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಪ್ಪೋ.